ಇವತ್ತಿನ ಈ ಜ್ವಾಲಾಮುಖಿ ವಿಶೇಷ ಕಾರ್ಯಕ್ರಮ ಯಾಕೆ ಅಂತ ಸ್ಕ್ರೀನ್ ನೋಡಿದ ತಕ್ಷಣ ಎಲ್ರಿಗೂ ಗೊತ್ತಾಗ್ಬಿಟ್ಟಿದೆ. ICC ಚಾಂಪಿಯನ್ಸ್ ಟ್ರೋಫಿಯ 2ನೇ ಲೀಗ್ ಪಂದ್ಯದಲ್ಲಿ ಭಾರತ ಮತ್ತು ಪಾಕಿಸ್ತಾನ, ಬದ್ಧವೈರಿ ಪಾಕಿಸ್ತಾನ ಮುಖಾಮುಖಿ ಆಗ್ತಾ ಇದೆ ದುಬೈ ಇಂಟರ್ನ್ಯಾಷನಲ್ ಕ್ರೀಡಾಂಗಣದಲ್ಲಿ. ಇನ್ನು ಕೇವಲ 1.5 ಗಂಟೆನಲ್ಲಿ ಈ ಪಂದ್ಯ ಆರಂಭ ಆಗುತ್ತೆ. ಯಾಕೆ ಇಡೀ ಕ್ರಿಕೆಟ್ ಜಗತ್ತೇ ಈ ಪಂದ್ಯವನ್ನು ಎದುರು ನೋಡ್ತಾ ಇದೆ ಅಂತಂದರೆ, ನಿಮಗೆಲ್ಲ ಗೊತ್ತಿರೋ ಹಾಗೆ ಭಾರತ ಮತ್ತು ಪಾಕಿಸ್ತಾನ ICC ಟೂರ್ನಮೆಂಟ್ಗಳಲ್ಲಿ ಮಾತ್ರ ಮುಖಾಮುಖಿ ಆಗೋದು. ಯಾವುದೇ ಬೈಲಾಟ್ರಲ್ ಸೀರೀಸ್ಗಳನ್ನ ಆಡಲ್ಲ, ಟ್ರಯಾಂಗ್ಯುಲರ್ ಸೀರೀಸ್ಗಳನ್ನ ಆಡಲ್ಲ. ICC ಅವರು ಅದು ಕೂಡ ಬೇರೆ ಕಡೆ ಹೋಸ್ಟ್ ಮಾಡಿದಾಗ ಈ ಥರದ ನ್ಯೂಟ್ರಲ್ ವೆನ್ಯೂಗಳಲ್ಲಿ ಇವರಿಬ್ಬರು ಕೂಡ ಫೇಸ್ ಟು ಫೇಸ್ ಆಗ್ತಾರೆ. ಜೊತೆಗೆ ಭಾರತ ಪಾಕಿಸ್ತಾನ ಅಂತಂದ್ರೆ ದಾಯಾದಿ ಕಲಹ ಅಂತಾರೆ, ಆಯ್ತಾ, ಬದ್ಧ ವೈರಿಗಳ ಕದನ ಅಂತಾರೆ, ಯುದ್ಧ ಅಂತಾರೆ. ಆ ಮ್ಯಾಚ್ ಕೂಡ ಹಾಗೆ ಇರುತ್ತೆ, ಆ ಜೋಶ್ ಕೂಡ ಹಾಗೆ ಇರುತ್ತೆ, ತೀವ್ರತೆ ಅಷ್ಟರ ಮಟ್ಟಿಗಿರುತ್ತೆ. ಭಾರತ ಮತ್ತು ಪಾಕಿಸ್ತಾನದ ಕ್ರಿಕೆಟ್ ಪ್ರೇಮಿಗಳು ಮಾತ್ರ ಅಲ್ಲ, ಇಡೀ ಕ್ರಿಕೆಟ್ ಜಗತ್ತೇನೆ ಈ ಮ್ಯಾಚ್ ಅನ್ನ ಬಹಳ ಕುತೂಹಲದಿಂದ ಮತ್ತೆ ಅಷ್ಟೇ ಟೆನ್ಷನ್ ಅಲ್ಲಿ ನೋಡ್ತಾ ಇದ್ದಾರೆ. ಸಮಸ್ತ ಭಾರತೀಯರ ಹೃದಯ ಮಿಡಿತಾ ಇದೆ. ಈಗಾಗಲೇ ಪೂಜೆ ಪುನಸ್ಕಾರ, ಹೋಮ ಹವನ ಎಲ್ಲ ಆರಂಭ ಆಗೋಗಿದೆ ನಮ್ಮ ದೇಶ ಗೆಲ್ಲಬೇಕು ಅಂತ. ಕೆಲವರು ಯಾವ ಹಂತಕ್ಕೆ ಮಾತಾಡ್ತಾರೆ ಅಂತಂದ್ರೆ, ಟೂರ್ನಮೆಂಟ್ ಗೆಲ್ದಿದ್ರು ಪರವಾಗಿಲ್ಲ, ಪಾಕಿಸ್ತಾನಕ್ಕೆ ಸೋಲ್ಬಾರ್ದು ಅಂತ. ಓಕೆ, ನೋಡ್ತಾ ಹೋಗೋಣ. ಈಗ ಅಪ್ಡೇಟ್ಸ್ ಎಲ್ಲ ಬರ್ತಾ ಇದೆ. ಪಾಕಿಸ್ತಾನಕ್ಕೆ ಗೆದ್ದರೆ ಉಳಿಗಾಲ, ಸೋತರೆ ಮನೆಗೆ ನಡಿಬೇಕಾದಂತಹ ಸ್ಥಿತಿ. ನಿಮ್ಮ ಪಬ್ಲಿಕ್ ಟಿವಿಯಲ್ಲಿ ನಾನ್ ಸ್ಟಾಪ್ ಆಗಿ ಪ್ರತಿ ಮಿನಿಟ್ ತಂಡದಲ್ಲಿ ಯಾರಿರ್ತಾರೆ, ಸೇಮ್ ಟೀಮನ್ನ ರಿಟೈನ್ ಮಾಡ್ತಾ ಇದ್ದಾರಾ, ಯಾರು ಪ್ಲಸ್ ಆಗ್ತಾರೆ, ಮತ್ತೆ ಯಾರ ಬಗ್ಗೆ, ಎದುರಾಳಿಗಳ ತಂಡದಲ್ಲಿ ಯಾರ ಬಗ್ಗೆ ಯೋಚನೆ ಮಾಡಬೇಕು, ಎಲ್ಲದರ ಬಗ್ಗೆ ಕೂಡ ನಾವು ಮಾಹಿತಿನ ಕೊಡ್ತಾ ಇರ್ತೀವಿ. ದುಬೈನ ದುಸ್ವಪ್ನ ಯಾರಿಗೆ ಅನ್ನುವಂತಹ ಪ್ರಶ್ನೆಗೆ ಇನ್ನೇನು 1.5 ಗಂಟೆಗಳ ನಂತರ ನಮಗೆ ಉತ್ತರ ಸಿಗ್ತಾ ಹೋಗುತ್ತೆ.